ಎನ್ಸಿಇಆರ್ಟಿ 6ನೇ ತರಗತಿಯ ಪಠ್ಯ ಪುಸ್ತಕ ಸದ್ಯ ವಿವಾದಕ್ಕೆ ಕಾರಣ ಆಗುತ್ತಿದೆ. ವಿವಾದವನ್ನ ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎತ್ತಿದ್ದಾರೆ. ಆ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಪಠ್ಯ ಪುಸ್ತಕದಲ್ಲಿ ಮಾಂಸಾಹಾರಕ್ಕೆ ಬಹಿಷ್ಕಾರ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಗ್ಯವೇ ಭಾಗ್ಯ ಅನ್ನುವಂತಹ ಪಾಠದಲ್ಲಿ ನಾನ್ ವೆಜ್ಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಯಾಕಿಲ್ಲ? ಉದ್ದೇಶಪೂರ್ವಕವಾಗಿ ಇದನ್ನ ತೆಗೆದು ಹಾಕಿದ್ರ, ಮಾಂಸಾಹಾರವನ್ನ ತೆಗೆದು ಹಾಕಿದ್ರ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಚಿವ ಮಧು ಬಂಗಾರಪ್ಪ. ಮೊಟ್ಟೆ, ಮೀನು, ಚಿಕನ್, ಮಟನ್ ಎಲ್ಲ ಎಲ್ಲಿ ಹೋದ್ವು? ಇದು ಮಾಂಸಾಹಾರವನ್ನ ಮೂಲೆ ಗುಂಪಾಗಿಸುವಂತಹ ತಂತ್ರ. ಪಠ್ಯದಲ್ಲಿ ಮಾಂಸಾಹಾರ ಬಿಟ್ಟಿದ್ದಕ್ಕೆ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಶಿಕ್ಷಣ ತಜ್ಞರು ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎನ್ಸಿಇಆರ್ಟಿಯ 6ನೇ ತರಗತಿಯ ಪಠ್ಯ ಪುಸ್ತಕ ಕೃಷ್ಣ ಅಂತ ಹೇಳಿ ಅದಕ್ಕೆ ಹೆಸರಿಡಲಾಗಿದೆ. ಮಧು ಬಂಗಾರಪ್ಪ ಅವರ ಪೋಸ್ಟ್ ನಲ್ಲಿ ಆ ಪುಸ್ತಕದ ಕವರ್ ಪೇಜ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಜೊತೆಗೆ ಯಾವ ಪಠ್ಯ ಈ ವಿವಾದಕ್ಕೆ ಕಾರಣ ಆಗಿದೆಯೋ ಆ ಪಠ್ಯದ ಆ ಪೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಉಲ್ಲೇಖ ಮಾಡಲಾಗುತ್ತೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬಂತೆ ಪ್ರತಿದಿನ ನಾವು ನೀವು ಉತ್ತಮ ಆಹಾರ ಸೇವಿಸಬೇಕು. ಪ್ರತಿದಿನ ಯೋಗಾಸನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ ದೊರೆಯುತ್ತೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಇದೆ. ಜೊತೆಗೆ ಸಮತೋಲನ ಆಹಾರ ಅಂತ ಒಂದು ಪ್ಯಾರಾ ಇದೆ. ನಮ್ಮ ದೇಹಕ್ಕೆ ಶಕ್ತಿ ದೊರಕೋಕೆ ಸಮತೋಲನ ಆಹಾರಗಳಾದಂಥ ಹಾಲು, ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳು ಅಗತ್ಯ. ಇದು ನಮ್ಮ ದಿನನಿತ್ಯದ ಆಹಾರದ ಭಾಗವಾಗಿರಬೇಕು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಎಲ್ಲೂ ಕೂಡ ಮಾಂಸಾಹಾರದ ಉಲ್ಲೇಖ ಆ ಪಠ್ಯದಲ್ಲಿ ಇಲ್ಲ. ಹಾಗಾಗಿನೇ ಮಧು ಬಂಗಾರಪ್ಪ ಮಾಜಿ ಶಿಕ್ಷಣ ಸಚಿವ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ, ಕೃಷ್ಣ ಅಂತ ಹೆಸರಿಟ್ಟಿರೋದಕ್ಕೆ ವಿರೋಧ, ಮಾಂಸಾಹಾರದ ಬಗ್ಗೆ ಉಲ್ಲೇಖ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಆಕ್ರೋಶ ಕೇವಲ ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರದ್ದ? ಜೊತೆಗೆ ಈ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಚರ್ಚೆ ಆಗ್ತಾ ಇದೆ ಶಿಕ್ಷಣ ವಲಯದಲ್ಲಿ ಅಂತ ಹೇಳಿ? ಎಕ್ಸಾಕ್ಟ್ಲಿ ವಿದ್ಯಾ, ಈಗ ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಎಲ್ಲ ಕಡೆ ಕೂಡ ಪಠ್ಯ ಪುಸ್ತಕಗಳ ವಿತರಣೆ ಕೂಡ ಆಗ್ತಾ ಇರುವಂಥದ್ದು. ಈ ಮಧ್ಯೆ ಎನ್ಸಿಇಆರ್ಟಿಯ 6ನೇ ತರಗತಿ, ಸಿಬಿಎಸ್ಇಯ 6ನೇ ತರಗತಿಯ ಕನ್ನಡ ಪುಸ್ತಕ ಈಗ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಕೃಷ್ಣ ಅನ್ನುವಂಥ ಹೆಸರನ್ನ ಇಟ್ಟಿರೋದಕ್ಕೆ ಒಂದು ಕಡೆ, ಮತ್ತೊಂದು ಕಡೆ ಪುಸ್ತಕದಲ್ಲಿ ಎಲ್ಲೂ ಕೂಡ ಸಮತೋಲನ ಆಹಾರ ಅನ್ನುವಂಥ ಪಾಠದಲ್ಲಿ ಎಲ್ಲೂ ಕೂಡ ಮಾಂಸಾಹಾರದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇರುವಂಥದ್ದು. ಈ ಆರೋಪ ಮಾಡ್ತಾ ಇರುವಂಥದ್ದು ಮಾಜಿ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರು. ಈ ಬಗ್ಗೆ ಈಗ ಆಲ್ರೆಡಿ ಎನ್ಸಿಇಆರ್ಟಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ನಾವು ಎಲ್ಲ ಕನ್ನಡ ಪುಸ್ತಕಗಳಿಗೆ ನದಿಯ ಹೆಸರನ್ನ ಇಡ್ತಾ ಇದೀವಿ. ಅಂದ್ರೆ ಸೋಷಿಯಲ್ ಸೈನ್ಸ್ಗೆ ಜಮುನಾ, ಹಿಂದಿಗೆ ಕಾವೇರಿ, ಹೀಗಾಗಿ ಕನ್ನಡಕ್ಕೂ ಕೂಡ ನಾವು ಕೃಷ್ಣ ಅಂತ ಆ ನಿಟ್ಟಿನಲ್ಲಿ ಇಟ್ಟಿರೋದು. ಇದರಲ್ಲಿ ಯಾವುದೇ ತರ ಒಂದು ವಿರುದ್ಧವಾಗಿ ವಿರೋಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೆಸರನ್ನ ಇಟ್ಟಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಬ್ಯಾಲೆನ್ಸ್ಡ್ ಮೀಲ್ ಅನ್ನುವಂಥ ಪಾಠ, ಸಮತೋಲನ ಆಹಾರದಲ್ಲಿ ಎಲ್ಲೂ ಕೂಡ ಮಾಂಸಾಹಾರದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಆರೋಪಕ್ಕೂ ಕೂಡ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾವು ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ನಾವು ಆ ರೀತಿ ಉಲ್ಲೇಖ ಮಾಡಿಲ್ಲ, ಅಥವಾ ಬರೀ ಸಸ್ಯಾಹಾರವನ್ನೇ ತಿನ್ನಬೇಕು ಅನ್ನುವಂಥ ತಲೆಯಲ್ಲಿ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದಲ್ಲ. ನಾವು ಆ ಮೊಟ್ಟೆ, ಆ ಮಾಂಸದ ಚಿತ್ರವನ್ನು ಕೂಡ ತೋರಿಸಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಇದು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಚಂದನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.